ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಧು. ಎಲ್ಲರಿಗೂ ನನ್ನ ನಮಸ್ಕಾರ. ಏನಪ್ಪ ಅಂತಂದರೆ ಬೇಜಾರಾಗ್ತಿದೆ ರೀ, ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗ್ತಿದೆ. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಸಮಾಧಿಯನ್ನು ನೆಲಸಮ ಮಾಡಿದಾರಲ್ರಿ. ಎಂಥ ಜನ ರೀ, ಏನು ಬಂದಿದೆ ಕೇಳಿದಲ್ಲ ಇವ್ರಿಗೆ. ತುಂಬ ಬೇಜಾರಾಗುತ್ತೆ. ಈ ಥರ ಒಂದು ವ್ಯಕ್ತಿಗೆ ಅವ್ರು ಎಂಥ ಹೆಸರಿದೆ, ಏನು ಕತೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅಂದರೆ ಅವ್ರ ಹಾದಿಯಲ್ಲಿ ನಡೀತಕ್ಕಂಥ ಜನಗಳು ನಿಜವಾಗ್ಲೂ ಇವತ್ತು ಎಷ್ಟೊಂದು ಕುಗ್ಗೋಗ್ಬಿಟ್ಟಿದ್ದಾರಂದರೆ ಆ ದುಃಖನ ಸಹಿಸ್ಕೊಳಕ್ಕಾಗ್ತಿಲ್ಲ. ಅಷ್ಟೊಂದು ನೋವಿನ ಸಂಗತಿ ಇವತ್ತು. ತುಂಬ ಭಾಳ ದುಃಖ ಆಗ್ತಿದೆ ನಿಜವಾಗ್ಲೂ. ಈ ಥರ ಮಾಡಬಾರ್ದಿತ್ತು. ಪುಣ್ಯಾತಂಬ್ರಪ್ಪ ನಿಜವಾಗ್ಲೂ. ಅವರು ನನ್ನ ಬಾಯಲ್ಲಿ ಹೇಳೋದಕ್ಕೆ ಇಷ್ಟಪಡಲ್ಲ. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರ ಮಹಾನ್ ಭಾವರು. ತಮ್ಮ ಜನ್ಮಕ್ಕೆ ಏನು ಹೇಳಬೇಕೋ ಗೊತ್ತಿಲ್ಲ. ಬಟ್ ಈ ಥರ ಮಾಡಬಾರ್ದಿತ್ತು ರೀ. ಈ ಥರ ಒಂದು ಆ್ಯಕ್ಟರು, ಈ ಥರ ಡಾಕ್ಟರ್ ವಿಷ್ಣು ಸರ್ ಅಂತವರು ಮತ್ತೆ ಹುಟ್ಟಿ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಅವ್ರ ನೆನಪನ್ನು ನಾವು ಈ ಯುಗದಲ್ಲಿ ಯಾವತ್ತಿಗೂ ನಾವು ಅವರು ಇದಕ್ಕೆ ಕಳಂಕ ತರಬಾರ್ದಿತ್ತು. ತಂದುಬಿಟ್ರಲ್ಲ. ಏನು ಹೇಳ್ಬೇಕು ನಿಮಗೆ. ತುಂಬ ಬೇಜಾರಾಗುತ್ತೆ. ಈ ಥರ ಕೆಲಸಗಳು ಚೆನ್ನಾಗಿ ಮಾಡ್ತಾರೆ ಜನ. ಒಳ್ಳೆಯದನ್ನು ಉಳಿಸ್ಕೊಳ್ಳಲ್ಲ ರೀ, ಕೆಟ್ಟದನ್ನು ಬೇಗ ಮಾಡ್ತಾರೆ ಜನ. ಯಾಕೆ ನಮ್ಮ ಜನಕ್ಕೆ ಏನು ಬಂದಿದೆ ಅಂತ ಅರ್ಥ ಆಗ್ತಿಲ್ಲ. ತುಂಬ ಬೇಜಾರಾಗ್ತಿದೆ. ಆ ಥರ ವಿಷ್ಣುವರ್ಧನ್ ಸರ್ ಅಂತ ವ್ಯಕ್ತಿ ಇನ್ನು ಹುಟ್ಟೋದಿಲ್ಲ. ನಿಜವಾಗ್ಲೂ ತುಂಬ ತಪ್ಪು ಮಾಡಿದ್ರಿ. ತುಂಬ ನೋವಾಗ್ತಿದೆ. ಅವರು ಸಮಾಧಿನ ನೆಲಸಮ ಮಾಡಿದ್ದಾರೆ ರೀ. ತುಂಬಾ ಬೇಜಾರಾಗ್ತಿದೆ. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರು ಜನ.